ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದು ಡಬಲ್ ಬೆಡ್ರೂಮು, ದೊಡ್ಡದಾಗಿದೆ. ದೊಡ್ಡ ಹಾಲು. ಇಲ್ಲೇ ನಿಂದು ಅಡುಗೆ ಮನೆ, ಇಲ್ಲಿ ಬಾಲ್ಕನಿ. ನೋಡು, ಇಲ್ಲಿಂದ ಎಂಟ್ರೆನ್ಸ್ ಬರುತ್ತೆ. ಇಲ್ಲಿಂದ ಡಬಲ್ ಬೆಡ್ರೂಮಾ? ಎಲ್ರಿಗೂ ಸಾಕಾಗುತ್ತೇನ್ರಿ? ಎಲ್ರಿಗೂ ಅಂದ್ರೆ ಯಾರಿಗೆ? ಇದೇನ್ರಿ ಹೀಗೆ ಕೇಳ್ತೀರಾ? ನಾನು, ನೀವು, ಅತ್ತೆ ಮಾವ, ಭಾವನಾ, ಖುಷಿ, ಬೆಂಕಿ ಅಜ್ಜಿ, ಅಯ್ಯೋ ಎಲ್ರಿಗೂ ಸಾಕಾಗತ್ತಾ? ತಲೆ ಕೆಟ್ಟಿದ್ದೇನೆ ನಿನಗೆ? ನಾನು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಿಟ್ಟು ಕಟ್ಟಿಸ್ತಿರೋ ಮನೆ. ಇದರಲ್ಲಿ ನಾನು, ನೀನು, ನನ್ನ ಮಗ ಚಿರಾಗ್ ಅಷ್ಟೇ ಇರೋದು, ಬೇರೆ ಯಾರೂ ಇಲ್ಲ. ಬಿಟ್ರೆ ಊರವನ್ನೆಲ್ಲ ಕರ್ಕೊಂಡ್ಬಂದ್ಬಿಡ್ತೀನಿ. ನೋಡ್ತಾ ಇರೇ, ಒಂದು ಒಳ್ಳೆ ಟೈಮ್ ನೋಡಿ ಗುದ್ಲಿ ಪೂಜೆ ಮಾಡಿಸ್ತೀನಿ. ಚೆನ್ನಾಗಿ ಮಾಡಿ ಆರ್ಕಿಟೆಕ್ಟ್. ಭಾವನಮ್ಮ, ನಾನು ಸ್ಕೂಲಿಗೆ ಹೋಗ್ಬೋದು, ನೀವು ನನ್ನ ಜೊತೆ ಬರ್ತೀರಾ? ಹೌದು ಖುಷಿ, ನಿನಗೆ ಸ್ಕೂಲಿಗೆ ಡ್ರಾಪ್ ಮಾಡೋಕ್ಕೆ ನಾನೇ ಬರ್ತೀನಿ. ನನಗೇನಾದರೂ ಕೆಲಸ ಇದ್ದರೆ ಅಜ್ಜಿ ಬರ್ತಾರೆ. ಅಮ್ಮ, ಸ್ಕೂಲಲ್ಲಿ ಎಲ್ಲರೂ ನನ್ನ ಜೊತೆ ಆಟ ಆಡ್ತಾರಾ? ಹೌದು, ನಿಂಗೆ ಸ್ಕೂಲಲ್ಲಿ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಇರ್ಬೋದು ನೀನು. ಅಮ್ಮ, ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಗೌಡ್ರ ಅಂಕಲ್ ಫೋನ್ ಮಾಡಿ ಇಡೋಣ? ಈಗಲೇ ಫೋನ್ ಮಾಡ್ತೀನಿ. ಹೇಳಿ ಭಾವನಾ ಮೇಡಮ್. ಹಲೋ ಗೌಡ್ರೆ. ಓ, ಏನು ಮೇಡಮ್ ಅವರೇ, ಏನು ಸಮಾಚಾರ? ನಿಮ್ಮ ಮಾತಲ್ಲೇನೋ ಖುಷಿ ಕಾಣಿಸ್ತದೆ. ಗೌಡ್ರೆ, ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಸೀಟ್ ಸಿಕ್ತಲ್ಲ, ಅದಕ್ಕೆ ಅವಳು ತುಂಬ ಖುಷಿಯಾಗಿದ್ದಾಳೆ. ಅವಳನ್ನ ನೋಡಿದ್ರೆ ನನಗೂ ತುಂಬ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀವೇ ಗೌಡ್ರೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಹಾಂ, ಯಾವಾಗಲೂ ಹಿಂಗೆ ಖುಷಿಯಾಗಿರಿ ಮೇಡಮ್ ಅವರೇ. ನಿಮಗೆ ನಿಮ್ಮ ಮಗಳಿಗೆ ಒಳ್ಳೇದಾಗಲಿ. ಥ್ಯಾಂಕ್ಸ್ ಗೌಡ್ರೆ. ಅದು ನಿಮ್ಮನ್ನು ಒಂದ್ಸಲ ನೋಡಬಹುದಾ? ನಿಮ್ಮ ಮುಂದೆ ನಿಂತು ನನಗಿರೋ ಖುಷಿಯೆಲ್ಲ ನಿಮ್ಮ ಒಂದ್ಸತಿ ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಒಂದ್ಸಲ ಸಿಗ್ತೀರಾ? ಗೌಡ್ರೆ, ಅದಕ್ಕೇನಂತೆ ಮೇಡಮ್ ಅವರೇ, ಸಿಗಮ್ಮ ಬಿಡಿ. ನೀವು ಯಾವಾಗ ಫ್ರೀ ಆಗ್ತೀರಾ? ಹೇಳ್ತೀನಿ ಮೇಡಮ್, ನಾನು ಹೇಳ್ತೀನಿ. ಹಾಂ ಸರಿ. ಪಾಪು ಗೊತ್ತಿ ಫೋನ್ ಕೊಡಿ. ಇದೇನು ಜಾನ್ವಿ ಅವರೇ, ಆರಾಮಾಗಿದ್ದೀರಿ? ಸ್ವಲ್ಪ ಟೆನ್ಷನ್ ಆಗ್ತಿಲ್ವಾ ನಿಮ್ಗೆ? ಏನಾಗಿದೆ ಅಂತ ಟೆನ್ಷನ್ ಮಾಡ್ಕೊಳ್ಳಿ ನಾನು. ಇದೇನು ಹೀಗೆ ಕೇಳ್ತಾ ಇದ್ದೀರಿ? ನಿಮ್ಮ ಫ್ರೆಂಡ್ಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಸೇರಿಸಿದ್ದಾರೆ ಅಂತ ಫೋನ್ ಮಾಡಿದ್ರಲ್ವಾ, ಅವ್ರನ್ನ ನೋಡ್ಕೊಂಡ್ಬರ್ಬೇಕು ತಾನೆ? ಹಾಂ, ಅವ್ರಿಗೆ ಆಗಲೇ ಕಾಲ್ ಮಾಡಿದ್ದೆ. ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬಂದಿದ್ದಾರಂತೆ. ಮತ್ತೆ ಹೋಗಿ ನೋಡ್ಕೊಂಡ್ಬರ್ಬೇಕಲ್ವಾ? ನನಗೂ ಹೋಗಬೇಕು ಅಂತಿದೆ, ಆದರೆ ಪಾಪ ನೀವು ಬ್ಯುಸಿ ಇದ್ದೀರಾ, ಒಬ್ಬಳೇ ಹೇಗೆ ಹೋಗಲಿ ನಾನು? ಇಂಥ ವಿಷಯದಲ್ಲಿ ನಾನು ಹೇಗೆ ಬೇಡ ಅನ್ಲಿ ಜಾನ್ವಿ ಅವರೇ? ನೋಡಿ, ಜಗತ್ತಿನಲ್ಲಿ ಬೆಲೆ ಕಟ್ಟಕ್ಕಾಗದೇ ಇರೋ ಸಂಬಂಧ ಅಂದರೆ ಸ್ನೇಹ. ನಿಮ್ಮ ಸ್ನೇಹಿತಂಗೆ ಹೀಗಾಗಿದೆ ಅಂದಮೇಲೆ ಸರಿ, ಒಂದು ಕೆಲಸ ಮಾಡೋಣ, ನಾನು ಆಫೀಸಿಗೆ ಲೀವ್ ಹಾಕ್ತೀನಿ, ಇಬ್ಬರು ಹೋಗಿ ನೋಡ್ಕೊಂಬರೋಣ. ಬನ್ನಿ. ಇವ್ರನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದರೆ ಇವ್ರು ನಾನು ಅನ್ಕೊಂಡ ಹಾಗಲ್ಲ. ನನ್ನ ಸ್ನೇಹಿತಂಗೆ ಹೀಗಾಗಿದೆ ಅಂತ ಇವ್ರಿಗೆ ಎಷ್ಟು ನೋವಾಗ್ತದೆ. ಏನಾಯ್ತು ಜಾನ್ವಿ ಅವರೇ? ನೋಡಿ, ನಿಮಗೆ ಸ್ನೇಹಿತರು ಅಂದರೆ ಎಷ್ಟು ಕಾಳಜಿ, ಆ ಸ್ನೇಹ ಅನ್ನೋ ಸಂಬಂಧಕ್ಕೆ ನೀವು ಎಷ್ಟು ಬೆಲೆ ಕೊಡ್ತೀರಾ ಅಂತ ನನಗೆ ಗೊತ್ತು. ಹಾಗಿದ್ಮೇಲೆ ನಾನು ಮರ್ಯಾದೆ ಕೊಡದೇ ಇರೋಕ್ಕಾಗತ್ತಾ? ಬನ್ನಿ, ಈ ಸಮಯದಲ್ಲಿ ಎಷ್ಟು ಬೇಗ ಹೆಲ್ಪ್ ಮಾಡೋಕ್ಕಾಗತ್ತೆ ಹೆಲ್ಪ್ ಮಾಡಬೇಕು. ಹೋಗಿ ನೋಡ್ಕೊಂಬರೋಣ. ನಿಮ್ಮ ಕಾಳಜಿನ ನೋಡೋಕ್ಕೆ ತುಂಬ ಖುಷಿ ಆಗ್ತದೆ. ಒಂದೇ ನಿಮಿಷ, ನಾನು ಫೋನು ಪರ್ಸು ತಂದ್ಬಿಡ್ತೀನಿ. ನಾನು ಆಫೀಸಿಗೆ ಕಾಲ್ ಮಾಡಿ ಹೇಳ್ತೀನಿ. ಹಾಂ.
ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದ್ರಾ? ಸರಿ ಕಣೋ, ನಾನು ಫ್ರೆಶ್ ಅಪ್ ಆಗಿ ಹೊರಡ್ತೀನಿ. ಲೋ ವಿಶ್ವ, ಒಂದು ನಿಮಿಷ, ನಾನು ನಿನ್ನ ಜೊತೆ ಬರ್ತೀನಿ ಕಣೋ. ನೀನು ಯಾಕೆ ಬರ್ತೀಯಾ? ಅಲ್ಲಿ ನಿನಗೇನು ಕೆಲಸ? ನಿನ್ನ ಫ್ರೆಂಡನ್ನ ನಾನು ನೋಡ್ಬೇಕಲ್ವಾ? ಏನು ಹೇಳ್ತಿದ್ಯಾ ನೀನು? ಅಂದರೆ ನಾವು ಅವ್ರ ಅಂಗಡಿಗೆ ಹೋದಾಗ ನಮ್ಮನ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಹಾಗೆ ಶಾಪಿಂಗ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರಲ್ಲ, ಅವ್ರಿಗೆ ಈ ಥರ ಆದಾಗ ನಾವು ನೋಡದೇ ಇದ್ರೆ ತಪ್ಪಾಗುತ್ತಂತ ಅನಿಸ್ತು. ಅದಕ್ಕೆ ಹೇಳಿದೆ ಅಷ್ಟೆ. ಒಂದು 500, ಆಮೇಲೆ ಪೇಪರ್ದು ನೋಡಿ, ಈ ಮನೆಯಲ್ಲಿ ಖರ್ಚು ಜಾಸ್ತಿ, ಆದಾಯ ಕಡಿಮೆ. ಏನ್ ಮಾಡೋಣ? ತಗೋಪಾ. ಹರೀಶ, ಅರೆ ಏನು ಹಾಗೆ ನೋಡ್ತಾ ಇದ್ದೀರಾ? ತಗೊಳ್ಳಿ. ಹರಿ, ನನಗೆ ಗೊತ್ತಮ್ಮ, ನಾನು ದುಡಿದೆ ಮನೇಲೇ ಇದ್ದಾಗ ನನ್ನ ಕೈಲೇನೂ ಕೊಡೋಕ್ಕಾಗಲಿಲ್ಲ. ನೀವು ಕಷ್ಟ ಅಂದಾಗ ನಿಮ್ಮ ಕೈ ಜೋಡಿಸ್ಲಿಲ್ಲ, ಅದಕ್ಕೋಸ್ಕರ ಕ್ಷಮೆ ಇರಲಿ. ಆದರೆ ಇನ್ಮೇಲೆ ಹಾಗಾಗಲ್ಲ. ಹರಿ, ನೀನು ಏನೋ ಕೆಲಸ ಮಾಡಿದೆ ಸುಮ್ಮನೆ ಮನೇಲಿದ್ದಾಗ ನೀನು ಎಲ್ಲರ ಹಂಗೆ ದುಡಿಲಿ, ನಿನ್ನ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ನಾನೇನೋ 1-2 ಮಾತು ಜಾಸ್ತಿ ಆಡಿರ್ಬೋದಪ್ಪ, ಕ್ಷಮಿಸ್ಬಿಡ ಪ್ಲೀಸ್ ಆಡಬೇಡಿ. ಹೇಳಿರೋದೆಲ್ಲ ನಾನು ಒಳ್ಳೆದಕ್ಕೆ ತಾನೆ, ನಂಗೆ ಗೊತ್ತು. ಹೌದು ಮಾವ, ಇಷ್ಟು ದಿನ ನೀವೇನೆಲ್ಲ ಮಾತಾಡಿದಿರೋ ಅದರಲ್ಲಿ ಕೋಪಕ್ಕಿಂತ ಪ್ರೀತಿನೇ ಜಾಸ್ತಿ ಇತ್ತು. ಹರಿ, ಕೆಲ್ಸಕ್ಕೆ ಟೈಮ್ ಆಯ್ತು, ನೀನು ರೆಡಿ ಆಗಿ. ಬರ್ತೀನಮ್ಮ. ಒಳ್ಳೇದಪ್ಪ. ನಾನು ಹೊಡ್ತೀನಿ. ಖುಷಿಗೆ ತಿಂಡಿ ತಿನ್ನಿಸ್ಬಿಟ್ಟು ಆಫೀಸಿಗೆ ಹೊರಡ್ತೀನಿ. ಸರಿ ಮಗಳೇ, ಹುಷಾರು. ಹೊರಡ್ತೀಯಾ? ಹಾಂ, ಹುಷಾರು, ಆಯ್ತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.